ಮದುವೆ ಸಂಭ್ರಮದಲ್ಲಿದ್ದ ಮನೆ ಬಳಿ ಇದೆಂಥ ದುರಂತ. ಮನೆ ಮುಂತಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಮದುವೆ ಸಮಾರಂಭದಲ್ಲಿದ್ದ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ವಿಕೃತಿಯನ್ನ ಮೆರೆದಿರುವ ಭಯಾನಕ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅರಸನಹಳ್ಳಿಯಲ್ಲಿ ನಡೆದಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಮದುವೆ ಮನೆಯವರು ಹಾಗೂ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಅರಸನಹಳ್ಳಿಯಲ್ಲಿ ರಸ್ತೆ ಪಕ್ಕದಲ್ಲಿ ಇದ್ದ ಕೃಷ್ಣಪ್ಪ ಎಂಬುವವರ ಮದುವೆ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ 3 ಬೈಕ್ ಹಾಗೂ 1 ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಷ್ಟೇ ಅಲ್ಲದೆ ಕಿಡಿಗೇಡಿಗಳು ಅಲ್ಲಿಯೇ ಇದ್ದ ಇನೋವಾ ಕಾರಿನ ಮೇಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಕಾರಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. ರಾತ್ರಿ 1 ಗಂಟೆ ಹಂಗೆ ಬೆಂಕಿ ಹತ್ಕೊಂಡಿದ್ರು. ಟೈರ್ ಬ್ಲಾಸ್ಟ್ ಆದಾಗ ಬಂದು ಈಚೆ ನೋಡಿದ್ದು 3 ಗಾಡಿನೂ ಉರಿತಾ ಇತ್ತು. ಟ್ರ್ಯಾಕ್ಟರ್ ಒಂದು ಅದು ಬೆಂಕಿ ಹತ್ಕೊಂಡಿತ್ತು. ಇನೋವಾಗ ಪೆಟ್ರೋಲ್ ಸುರಿದವ್ರೆ, ಅದಕ್ಕೆ ಬೆಂಕಿ ಹಚ್ಚಿಲ್ಲ. ಪೆಟ್ರೋಲ್ ಇನೋವಾಗೆಲ್ಲ ಪೆಟ್ರೋಲ್ ಸುರಿದವ್ರೆ. ಎಲ್ಲ ಗಾಡಿಗಳಿಗೂ ಪೆಟ್ರೋಲ್ ಹಾಕಿ ಅನ್ಸಿರೋದು. ಒಟ್ಟು ಎಷ್ಟು ಗಾಡಿ? 3 ಗಾಡಿಗಳು, 1 ಟ್ರ್ಯಾಕ್ಟರ್. ಇನೋವಾಗೆ ಏನೂ ಆಗಿಲ್ಲ, ಪೆಟ್ರೋಲ್ ಹಾಕೋರು. ಯಾರ ಮೇಲೆ ಅನುಮಾನ ಏನೂ ಇಲ್ಲ, ಅಂತ ಉದ್ದೇಶನೂ ಇಲ್ಲ. ಒಳಗಡೆ ಯಾರಿಗೆ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಈ ಊರಿನಲ್ಲಿ ಯಾವ್ದಾದ್ರು ನಡೆದಿದೆ ಈ ತರ ಘಟನೆ? ಇದೇ ಫಸ್ಟ್. ನಿಮ್ಗೆ ಮಾಡ್ಬೇಕು ಅಂತ ಏನಾದ್ರು ಮಾಡಿದಾರ? ಆ ಉದ್ದೇಶ ಏನಾಯ್ತು ನಮ್ಗೇನು ಯಾರ ಮೇಲೆ ಡೌಟ್ ಇಲ್ಲ. ಇದು ಮಾಡ್ಬೇಕು ಅಂತ ಮಾಡಿರೋದು ಯಾರೋ ಹಿಂಗೆ ಹೊಟ್ಟೆವರಿಗೆ. ಸ್ಟಾರ್ ಸಿಟಿ 1, ಸ್ಕೂಟಿ 1, ಬುಲೆಟ್ 1, ಟ್ರ್ಯಾಕ್ಟರ್ 1, ಕಾರು, ಇನೋವಾ ಕಾರು. ಅದಕ್ಕೇನು ಆಗಲ್ಲ, ಪೆಟ್ರೋಲ್ ಸುರಿದವ್ರು. ಒಂದಂತೂ ಫುಲ್ ಬರ್ನ್ ಆಗಿದೆ, ಏನು ಆಗಲ್ಲ. ಇನ್ನ ಬುಲೆಟು ಅಷ್ಟಿಷ್ಟಾಗಿ ಉಳ್ದೈತೆ, ಸ್ಕೂಟಿನೂ ಏನು ಆಗಲ್ಲ ಬಿಡ. ಟ್ರ್ಯಾಕ್ಟರ್ಗೂ ಸ್ವಲ್ಪ ಇದಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ಕಿಡಿಗೇಡಿಗಳು ತಡರಾತ್ರಿ ಕೃತ್ಯ ಎಸಗುತ್ತಿದ್ದಂತೆ ಮನೆಯಿಂದ ಹೊರಬಂದ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಕೂಡಲೇ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ನಂದಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ಕಿಡಿಗೇಡಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇತ್ತ ತಡರಾತ್ರಿಯಲ್ಲಿ ನಡೆಸಿರುವ ದುಷ್ಕೃತ್ಯಕ್ಕೆ ಸ್ಥಳೀಯರು ಹಾಗೂ ಮದುವೆ ಮನೆಯಲ್ಲಿ ಆತಂಕ ಮನೆ ಮಾಡಿದೆ. ಕೂಡಲೇ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿದ್ರು. ರಾತ್ರಿ ಸುಮಾರು 1:30 ಗಂಟೆಯಲ್ಲಿ ಯಾರು ಅಂತ ಗೊತ್ತಿಲ್ಲ 3 ಗಾಡಿಗಳಿಗೆ, 1 ಟ್ರ್ಯಾಕ್ಟರ್ಗೆ, ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಬೆಂಕಿ ಹಚ್ಚಿರೋದ್ರಿಂದ ಸದ್ಯಕ್ಕೆ ಅನ್ಸಿದಾಗ ಗೊತ್ತಾಗ್ಲಿಲ್ಲ. 1:30 ಸುಮಾರು ಸಮಯದಲ್ಲಿ ಹಚ್ಚಿದ್ದಾರೆ. ಒಂದು ಗಾಡಿದು ಟೈರ್ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಸೌಂಡ್ ಕೇಳಿ ಹೊರಗಡೆ ಬಂದಾಗ ನೋಡಿದ್ರೆ ಎಲ್ಲಾ ಗಾಡಿಗಳಿಗೂ ಬೆಂಕಿ ಉರಿತಾ ಇತ್ತು. ಆಗ ಮನೆ ಹತ್ರ ಮೋಟರ್ ಎಲ್ಲ ಇದೆ, ಕರೆಂಟ್ ಇತ್ತು, ನೀರು ಒಂದು ವ್ಯವಸ್ಥೆ ಮಾಡಿಕೊಂಡು ಬೆಂಕಿನ ಆರಿಸಿದ್ದಕ್ಕೆ ಸದ್ಯಕ್ಕೆ ಸ್ವಲ್ಪ ಎಲ್ಲ ಉಳಿದಿದ್ದಾವೆ. ಹಂಗಾಗಿ ಒಂದು ಗಾಡಿ ಮಾತ್ರ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಆ ಥರ ಸುಟ್ಟು ಕರಕಲಾಗಿದೆ. ಇನ್ನು 2 ಗಾಡಿಗಳು ಮುಕ್ಕಾಲು ಭಾಗ ಉರಿದಿದ್ದಾವೆ. ತೋಟದಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ, ನಿಲ್ಸಿದಿರಿ. ಆ ಟ್ರ್ಯಾಕ್ಟರ್ಗೂ ಹೋಗಿ ತೋಟದ ಒಳಗಡೆ ಇರೋ ಟ್ರ್ಯಾಕ್ಟರ್ಗೂ ಬೆಂಕಿ ಪೆಟ್ರೋಲ್ ಮುಖಾಂತರವಾಗಿ ಬೆಂಕಿ ಹಚ್ಚಿದ್ದಾರೆ. ಅದನ್ನು ನಾವು ನೋಡ್ಕೊಂಡು ರಾತ್ರಿ 1:30 ಸುಮಾರು ಸಮಯದಲ್ಲಿ ನೀರು ಬಿಟ್ಟು ಆಫ್ ಮಾಡಿದಿರಿ. ಹಂಗಾಗಿ ಯಾರ ಮೇಲೇನೂ ನಾವು ಈಗ ಅನುಮಾನ ಪಡೋಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಯಾರ ಮೇಲೇನೂ ನಮ್ಗೆ ಅನುಮಾನ ತೋರಿಸ್ತಾ ಇಲ್ಲ. ಅದಕ್ಕೂ ಮೊದಲು ನಮ್ಮೂರಲ್ಲಿ ಈ ಥರ ಆಗಿರೋದು ಯಾವುದೂ ಇಲ್ಲ, ಇದೇ ಮೊದಲನೇದು ಈ ಥರ ಘಟನೆ ನಡೆದಿರೋದು. ಹಂಗಾಗಿ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಏನು ಅಂತ ಬಿಟ್ಟು ಗೊತ್ತಿಲ್ಲ ಮಾಹಿತಿ. ಯಾರು ಗಾಡಿಗಳೆಲ್ಲ ನಮ್ಮ ಮಾವನವ್ರವೇ, ಸ್ವಂತ ಎಲ್ಲ ಮನೆಯವರ ಗಾಡಿಗಳು, ಬೇರೆ ಗಾಡಿಗಳಿಲ್ಲ, ಎಲ್ಲ ಸ್ವಂತ ಗಾಡಿಗಳೇ. 3 ಗಾಡಿಗಳು, 1 ಟ್ರ್ಯಾಕ್ಟರ್ ಸುಟ್ಟಿದ್ದಾರೆ. ಕಾರ್ಗೂ ಪೆಟ್ರೋಲ್ನ ಚೆಲ್ಲಿದ್ದಾರೆ. ಕಾರಣಾಂತರಗಳಿಂದ ಅದು ಅಂಟ್ಕೊಂಡಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಅದೃಷ್ಟನೇನೋ ಕಾರ್ ಮಾತ್ರ ಬೆಂಕಿ ಅಂಟ್ಕೊಂಡಿಲ್ಲ, ಇನ್ನೆಲ್ಲದಕ್ಕೂ ಅಂಟ್ಕೊಂಡಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಿ. ರಾತ್ರಿ 2 ಗಂಟೆಲೆ ಹೋಗಿ ನಂದಿ ಕಿತ್ತಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಬಂದಿದ್ರು. 2 ಸಲ ಬಂದು ಎಲ್ಲ ಕೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಗಾಡಿಗಳಲ್ಲಿ ಏನು ಟೋಟಲ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಅದಕ್ಕೆ ಓಡಾಡೋದಕ್ಕೆ? ಇವತ್ತಿನ ದಿನ ಏನಾಯ್ತು? ಅಲ್ಲ, ಔಷಧಿ ಹೊಡೆಯೋಕ್ಕೆ ಟ್ರ್ಯಾಕ್ಟರ್ ಬೇಕು ನಮ್ಗೆ ರೈತರಿಗೆ. ಹಂಗಾಗಿ ಮನೆಗಿನ್ನ ನಾವು ಎಲ್ಲ ಒಟ್ಟಾಗಿರೋ ಕುಟುಂಬ. ಕಾರು ಇದೆ, ಗಾಡಿಗಳು 3 ಗಾಡಿಗಳಿದೆ, ಎಲ್ಲ ಸ್ವಂತ ಗಾಡಿಗಳೇ. 5 ಜನ ಇದ್ದೀರಿ ನಾವು. 3 ಗಾಡಿಗಳಲ್ಲಿ ಓಡಾಡೋಕ್ಕೆ ಗಾಡಿಗಳ ಅವಶ್ಯಕತೆ ಬೇಕೇ ಬೇಕಲ್ಲ ಇದರಲ್ಲಿ. ಹಂಗಾಗಿ ಎಲ್ಲ ನಮ್ಮ ಸ್ವಂತ ಗಾಡಿ.
ಇನ್ನು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿಯೇ ಕೃತ್ಯವನ್ನ ಎಸಗಿದ್ದಾರಾ ಅಥವಾ ದ್ವೇಷದಿಂದಲೇ ಈ ರೀತಿ ದುಷ್ಕೃತ್ಯವನ್ನ ಎಸಗಿದ್ದಾರಾ ಎಂಬ ಅನುಮಾನ ಮೂಡಿದ್ದು, ಪೊಲೀಸರ ತನಿಖೆ ಬಳಿಕ ಕೃತ್ಯದ ಅಸಲಿ ಸತ್ಯ ಹೊರಬರಲಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.